One, shut up. ನಾವು ತೇಲ್ಕೊಂಡ್ ಈಜ್ ಹೊಡ್ಕೊಂಡ್ ಬರ್ತಾ ಇದೀವಿ ಮುಂದಕ್ಕೆ. ನೀರಾಕು ಕಣ್ಣಿಗೆ ಗೊತ್ಕೊ ಮಾಡಿರಂತ ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಇಂಡಸ್ಟ್ರಿಯಲ್ ಟ್ರಿಪ್ ಅಂತ ಬೆಂಗಳೂರಿಗೆ ಹೊರಟಿದ್ದೀವಿ. ಸುಮಾರು ಒಂದು 2-3 ಇಂಡಸ್ಟ್ರಿಗಳಿಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಜಾಲಿವುಡ್ ಸಹ ಹೋಗ್ತಾ ಇದ್ದೀವಿ ಇಂಡಸ್ಟ್ರಿಯಲ್ ಟ್ರಿಪ್ಗೆ. ಸೊ ಈ ಜರ್ನಿಯಲ್ಲಿ ನನ್ನ ಜೊತೆ ನೀವು ಜೊತೆಯಾಗಿ ಬನ್ನಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇವಾಗ? ಮೊದಲು ಗಾಡಿ ಪೂಜೆಯಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಒಳ್ಳೆ ಕಂಟೆಂಟ್ ಕೊಡ್ತೀನಿ ಅಂತ ಬೇರೆ ಹೇಳಿದ್ದಾರೆ. ಲೆಟ್ಸ್ ಸಿ. ಇದೊಂದು ಮಂಕಿ ಇದೆ ಇಲ್ಲಿ, ಕಾಣಿಸ್ತಿದೆ ಅಲ್ವಾ ಈ ಮಂಕಿ? ಆ ಕೈ ಒಳಗಡೆ ಹಾಕೋ, ಸೇಮ್ ಹಂಗೆ ಕಾಣ್ತೀಯ. ಸೇಮ್ ಕಣಿ. ಈ ಕಡೆ ನಮ್ ಬಾಯ್ಸ್ ಎಲ್ಲ ನಿಂತಾರೆ. ಎಲ್ಲ ಹಾಯ್ ಹೇಳ್ರ. ಬಾಳೆಹಣ್ಣಿಲ್ಲ. ಎಲ್ಲದಕ್ಕಿಂತ ಎಪಿಕ್ ಈ ಒಂದು ಭಜಗೋವಿಂದ ಈ ಕಡೆ ತಿರ್ಗೋ. ನೀನ್ ಬೇಡ, ನಿನ್ ಟೀ ಶರ್ಟ್ ತೋರ್ಸು. ಕಾಣಿಸ್ತಿಲ್ಲ ಕಣ, ಈ ಕಡೆ ಬರೇ. ನಿನ್ನ ಸೌಂದರ್ಯ ಅದಕ್ಕೆ ಬರ್ತಾ ಇಲ್ಲ. ನಿನ್ ಸೌಂದರ್ಯ ಹೌದು. ಏನಕ್ಕೆ ಫುಲ್ ಸೈಲೆಂಟ್ ಆಗಿದ್ಯಾ? ಮಾತು ಬೆಳ್ಳಿ, ಮೌನ ಬಂಗಾರ. ನಾನು ಬಂಗಾರಕ್ಕೆ ಬೆಲೆ ಕೊಡೋದು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಜಾಸ್ತಿ ನಂದೇ ಮಾಡ್ತೀನಿ. ನೀವು ಮಗನ್ ತರ ಕಾಣಿಸ್ತೀನಿ ಮೊದಲೇ. ಅಯ್ಯಯ್ಯೋ ತೃಪ್ತಿ, ನಿನ್ನ ಮದ್ವೆನಾದ್ರೂ ಮಾಡ್ತೀನಿ ಮಳೆ ಕೊಟ್ಟು. ಇವಳ್ದೆ ಜಾಸ್ತಿ ಆಯ್ತು ಅಂತ ಅನ್ಬೇಕು. ಇವಳ್ದೆ ವಿಡಿಯೋ ದಿಸ್ ಇಸ್ ಟೋಟಲಿ ಅನ್ಅಕ್ಸೆಪ್ಟಬಲ್. ದಿಸ್ ಇಸ್ ಟೋಟಲಿ ಅನ್ಫೇರ್. ಇವಳ್ದೆ ಜಾಸ್ತಿ ಕಂಟೆಂಟ್ ಆಯ್ತು ಅಂತ ಮತ್ತು ಇವಳ್ದೆ ವಿಡಿಯೋ ಮಾಡ್ತಿದ್ರು. ದಿಸ್ ವಾಸ್ ಟೋಟಲಿ ಅನ್ಫೇರ್. ಹಿಂಗೆ ಹೋಗು, ಸ್ವಲ್ಪ ಮುಂದೆ ಹೋಗು. ಇವಳು ಮೋಸ ಮಾಡಿದ್ದಾಳೆ. ಕಿವಿ ಕರೆಕ್ಟಾಗಿ ಕೇಳಿಸ್ತೀನಿ. ಇವಳು ನನಗೆ ಮೋಸ ಮಾಡಿದ್ದು. ಹಾ, ಏನಕ್ಕೆ? ಬೇರೆ ಕಡೆ ಹೋದಾಗೆಲ್ಲ ನಾನ್ ಬೇಕಾಗಿ ತಪ್ಪುಗೆ. ಈಗ ನಾನು ಯು ಆರ್ ಅಕ್ಯೂಸ್ ಒನ್, ಶಟ್ ಅಪ್. ಬಂದಿಲ್ಲ ಏನು ಅಂತಂದ್ರೆ ನನಗೆ ಬೇಡ. ಸೊ ನೀನು ಅವಳು ಬೇರೆ. ಇದೆಲ್ಲರದ್ದು ಮಧ್ಯೆ ನನಗೆ ಧೋಕಾ ಕೊಟ್ಟಿರೋದು ಮಿಸ್ ಹಾಲುಶ್ರೀ. ನನ್ನ ಪಕ್ಕಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಅವ್ರ ಅಮ್ಮಂಗೆ ಫೋನ್ ಮಾಡಿ ಕರೆಸ್ದೋಳು ನಾನು. ಆದ್ರೂ ಇಷ್ಟೇ ಬೆಲೆ ಜನ. ನೀವೊಂದು ಎಕ್ಸೈಟಿಂಗ್ ನೋಡ್ಬೇಕಾ? ಇಲ್ಲಿ ನೋಡಿ. ಅತಿ ಸುಂದರವಾಗಿರೋದು ಅಪರಾಧ ಅಂತಂದ್ರೆ ಆ ಅಪರಾಧದ ಶಿಕ್ಷೆ ನಾನು ಅನುಭವಿಸ್ತೀನಿ. ಅಣ್ಣ, ನೀ ಅತಿ ಸುಂದರ ಅಲ್ಲ ಅಣ್ಣ, ಮಿತಿ ಮೀರಿ ಸುಂದರ ಇದ್ದಿ. ನಿನ್ನ ಗಲ್ಲಿಗೆ ಏರ್ಸಬೇಕಾಗ್ತದ. ನಾನ್ ಮಾತಾಡ್ಬೇಕಾರೆ ಬೇಗ ಕಟ್ ಮಾಡ್ಬೇಡ. ಗೊತ್ತಾ, ಒಳ್ಳೊಳ್ಳೆ ಡೈಲಾಗ್ ಹೊಡಿತೀನಿ ಆಮೇಲೆ. ಬರ್ತಾ ಇಲ್ಲ, ನಮ್ಮ ಹುಡುಗರು ನೋಡಕ್ ನಿಲ್ಲಿಸ್ತಾ ಇಲ್ಲ. ಕ್ಯೂರಿಯಾಸಿಟಿ. ಹಾಳೋದನ್ನ ಆಫ್ದೇ ಮಾಡ್ಬಿಟ್ಟ. ನೋಡಿ ಫ್ರೆಂಡ್ಸ್, ಓಡಾಡೋ ಜಾಗ ನೋಡಿ. ಅಂತೂ ಮಳೆ ಬಂದು ಫ್ಲಡ್ ಆಗ್ಬಿಟ್ಟಿದೆ. ನಮಗೊಂದು ನಾವು ತೇಲ್ಕೊಂಡ್ ಈಜ್ ಹೊಡ್ಕೊಂಡ್ ಬರ್ತಾ ಇದೀವಿ ಮುಂದಕ್ಕೆ.
ಒಳ್ಳೇದ್ ಮಾಡ್ಲಿ ಕಣ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಟೈಮ್ ಬಂದು 11:50. ಬಸ್ಸಿಂದು ಮುಂದ್ಗಡೆ ಲೆಫ್ಟ್ ವೀಲ್, ಹಿಂದ್ಗಡೆ ರೈಟ್ ವೀಲ್ ಪಂಚರ್ ಆಗಿದೆ. ಭದ್ರಾವತಿ ಬಾರಂದೂರು ಬೈಪಾಸಲ್ಲಿ ನಿಂತಿದ್ದೀವಿ. ಅಂಬೇಡ್ಕರ್ ಈ ಕಡೆ ತೋರಿಸ್ತಾ ಇದ್ದಾರೆ. ನಾವು ಹೋಗೋ ರೂಟ್ ಹಿಂಗಿದೆ. ಇವಾಗ ಇನ್ನೇನು ರೆಡಿ ಆಗುತ್ತೆ ನೋಡ್ತೀವಿ. ಥ್ಯಾಂಕ್ ಯು. ಕಣ್ಣು ಸ್ವಲ್ಪ ಬ್ಲರ್ ಆಗ್ತಿದೆ. ಸಖತ್ತಾಗಿ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ಖುಷಿಯಲ್ಲಿ ಬಸ್ ಪಂಚರ್ ಆಗೋಗಿದೆ. ಹಾಗಾಗಿ ದಾರಿಲಿ ಎಲ್ಲ ಪಂಚರ್ ಆಗ್ಸಕ್ಕೆ ಅಂತ ಇದ್ದಾರೆ. ಐ ಆಮ್ ಶೋರ್ ನಾನು ಕಾಣಿಸ್ತಾ ಇಲ್ಲ, ಬಟ್ ನನ್ನ ಮನಸ್ಸಿನ ಆಳದ ಮಾತಿದು. ನಮ್ ಬಾಯ್ಸ್ ಎಲ್ಲ ಏನ್ ಮಾಡ್ತಿದಾರೆ ನೋಡಿ ನಮ್ ಬಾಯ್ಸ್ ಎಲ್ಲ ಹೆಂಗ್ ನಿಂತ್ಕೊಂಡು ಪಂಚರ್ ಆಗ್ತಿರೋದನ್ನ ನೋಡ್ತಾ ಇದಾರೆ. ಏನೋ ದೊಡ್ಡ ಇನೋವೇಷನ್ ನಡೀತಾ ಇದೆ ನೋಡಿ. ಓವರ್ ಆಕ್ಟಿಂಗ್. ಪಂಚರ್ ಹಾಕಿಸ್ಕೊಂಡು ನಮ್ಮ ಪಯಣ ಶುರುವಾಗಿದ್ದು ಬೆಂಗಳೂರು ಬಿಡದಿ ಕಡೆಗೆ. ಇವ್ರದ್ದೆಲ್ಲ ರೆಕಾರ್ಡ್ ಮಾಡಬೇಕು ಅಂತ ಆರ್ಡ್ರ್ ಆಗಿತ್ತು, ಹಾಗಾಗಿ ರೆಕಾರ್ಡ್ ಮಾಡ್ತಾಯಿದ್ದೆ. ಈ ಗ್ಯಾಪಲ್ಲಿ ಆಕಾಶನ ರೆಕಾರ್ಡ್ ಮಾಡೋಕ್ಕೋದ್ರೆ ಹೇಳ್ದೋನೆ ಅವನು, ಆದರೆ ಅವ್ನು ರೆಕಾರ್ಡ್ ಮಾಡೋಕ್ಕೋದ್ರೆ ನೋಡಿ ಹೆಂಗಾಡ್ತಾನೆ. ಅಯ್ಯೋ, ಆಮೇಲೆಲ್ಲ ಮಲ್ಕೊಂಡ್ವಿ. ನೆಕ್ಸ್ಟ್ ಬನ್ನಿ ನೂತನ್. ಅಯ್ಯೋ ನೂತನ್ನೋ ಬಾಳಕ್ಕಾಗದೆ ನಗಕ್ಕಾಗದೆ ಅಂತ ಇದ್ದಾನೆ. ಓಕೆ, ಲೆಟ್ಸ್ ಗೋ. ಮೊಹಮ್ಮದ್ ಕೈಫ್, ಮೊಹಮ್ಮದ್ ಸುರೇದ್ ಖಾನ್, ನಂದನ್ ಎಸಿ, ನೂತನ್ ಕೃಷ್ಣಪ್ಪ ಪಟ್ಗಾರ್, ಪವಿತ್ರ, ಪೂರ್ಣಿಮಾ, ಪ್ರಜ್ವಲ್, ಸಹನಾ, ಸೈಮಾ, ಸರ್ವೋದಯ, ಶಶಂಕೇರ್. ಹೋಟೆಲ್ ಚೆಕ್ ಇನ್ ಆಗಿ ರೆಡಿ ಆಗಿಬಿಟ್ಟು ನಾವು ಫಸ್ಟ್ ಬಂದಿದ್ದು ಬಾಷ್ ಕಂಪನಿಗೆ. ಅಲ್ಲಿನ ಇಂಡಸ್ಟ್ರಿ ವಿಸಿಟ್ಗೆ ಅಪ್ರೂವ್ ಆಗಿತ್ತು, ಸೊ ಅಲ್ಲಿಗೆ ಹೋಗಿದ್ವಿ ಫಸ್ಟು. ಬಾಷ್ ಕಂಪನಿಯಲ್ಲಿ ಒಳಗಡೆ ಫೋಟೋಗ್ರಫಿ ಆಗಲಿ ವಿಡಿಯೋಗ್ರಫಿ ಆಗಲಿ ಯಾವುದೂ ತಗೊಳ್ಳೋ ಹಾಗಿರಲಿಲ್ಲ. ಹಾಗಾಗಿ ಹೊರಗಡೆಯಿಂದನೇ ಒಂದು ಶಾರ್ಟ್ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು ಬಾಷ್ ಕಂಪ್ನಿಲಿ. ಲಾಸ್ಟಿಗೆ ಊಟ ಮಾಡಿಕೊಂಡು ನಾವು ಹೊರಟಿದ್ದು. ಓಕೆ, ಹಿಂಗೆ ಹೇಳೋಣ. ಆ್ಯಕ್ಚುಲಿ ನಾವು ಬೆಳಗ್ಗೆ ಬಾಷ್ ಕಂಪನಿಗೆ ಬೆಂಗಳೂರು ಬಿಡದಿಯಲ್ಲಿರೋ ಬ್ರಾಂಚ್ಗೆ ಬಂದಿದ್ವಿ. ಇಲ್ಲಿ ಒಳಗಡೆ ಯಾವ ಫೋಟೋಗ್ರಾಫ್ಸ್ ಆಗಲಿ ವಿಡಿಯೋ ಆಗಲಿ ಯಾವುದು ತಗೋಬಾರ್ದಿತ್ತು. ಹಾಗಾಗಿ ಸೈಲೆಂಟ್ ಆಗುತ್ತೆ. ಏನೇನು ಹೇಳ್ಕೊಟ್ರು, ಏನೇನು ಕೇಳ್ಕೊಂಡೆ, ಅವ್ರು ಏನೇನೋ ಹೇಳಿದ್ರು, ನನಗೇನು ಗೊತ್ತಾಗ್ಲಿಲ್ಲ. ಊಟ ಕೊಟ್ಟಿದ್ರು, ಸಖತ್ತಾಗಿತ್ತು. ಊಟ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಸೂಪ್ ಚೆನ್ನಾಗಿರ್ಲಿಲ್ಲ ಕಣೆ, ಬೆಳ್ಳುಳ್ಳಿದ್ದು ಅದಕ್ಕೆ ಚೆನ್ನಾಗಿತ್ತು. ಕಾಫಿ ಚೆನ್ನಾಗಿತ್ತು. ಇಲ್ಲ ತುಂಬಾ ಓಕೆ, ಚೆನ್ನಾಗಿತ್ತು. ಇಲ್ಲ ಚೆನ್ನಾಗಿತ್ತು. ಇದೇ ಬಂದ್ಬಿಟ್ಟಿತ್ತು. ಇವರು ಸ್ವಾತಿ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಕಲ್ಟಿ. ಝೂಮಲ್ಲಿ ನೋಡ್ಕೊಂಬಿಡಿ ಇವ್ರನ್ನ. ಟನ್ ಡನ್ ಡನ್. ಬೆಳಗಿಂದ ಹೇಳು ಹೇಗಿತ್ತು? ಬೆಳಗ್ಗೆಯಿಂದ ಊಟ ಚೆನ್ನಾಗಿತ್ತು ನಮಗೆ. ಇಲ್ಲ ಸಾರಿ, ಬೆಳಗ್ಗೆ ಬಂದ್ವಿ, ಪ್ಲಾಂಟ್ ಎಲ್ಲ ಚೆನ್ನಾಗಿ ತೋರಿಸಿದ್ರು. ಆಮೇಲೆ ಒಳ್ಳೆ ನಿದ್ದೆ ನಿಂತ್ಕೊಂಡು ಮಾತಾಡು.
ಬೆಳಗ್ಗೆ ಬಂದ್ವಿ ಪ್ಲಾಂಟೇಜ್ ತೋರಿಸಿದ್ರು. ಒಂದ್ 3-4 ಕಿಲೋಮೀಟರ್ ಸುತ್ತರಿಸಿದ್ರು. ಕರ್ಕೊಂಡೋಗಿ ಟೀ ಕುಡ್ದು ಕೂರ್ಸಿದ್ರು. ಒಳ್ಳೆ ನಿದ್ದೆ ಬಂದಿತ್ತು. ರಾತ್ರಿ ಬೇರೆ ನಿದ್ದೆ ಮಾಡಿರ್ಲಿಲ್ಲ. ಅವರು ಪಾಪ ಆರಾಮಾಗಿ ಸೆಷನ್ ಮಾಡ್ಕೊಂತ ಹೋಗ್ತಿದ್ರು. ಇವನು ಪಾಠ ಹೇಳಿದ್ರೆ ಇವಾಗ ಹಿಂಗ್ ಮಾಡಿದ್ರು, ಆಮೇಲೆ ಹಂಗ್ ಮಾಡಿದ್ರು, ಇವಾಗ ಹಿಂಗಾಗ್ತು ಅಂತ ಹೇಳ್ಕೊಂಡ್ ಕೂರಷ್ಟಿಗೆ ಆಗೋಗುತ್ತೆ. ಅವ್ರ ಪ್ರಕಾರ ಸೆಷನ್ ಕೊಟ್ಟಿದ್ರು HR ತುಂಬಾ ಚೆನ್ನಾಗಿತ್ತು. ಅವನು ಸಿಕ್ಕಾಪಟ್ಟೆ ನಿದ್ದೆ ಹೊಡೆದಿದ್ದ. ಅದು ಆಕ್ಚುಲ್ ವಿಚಾರ. ನಿದ್ದೆ ಜಾಸ್ತಿ ಮಾಡಿದ್ದಾನೆ, ತುಂಬಾ ಜಾಸ್ತಿ ನಿದ್ದೆ. ಸೆಷನ್ ಪೂರ ಖರ್ಚಿಫಿಗೆ ನೀರ್ ಹಾಕು ಕಣ್ಣಿಗೆ ಹೊತ್ಕೊ ಮಾಡಿರಂದ್ರೆ ಏನು ಮಾಡಿಲ್ಲ. ನಿಮ್ಮ ಅಣ್ಣ ದೇವ್ರ ಅಲ್ಲ ಕರಳ ಕುಡಿ ಅದಾ ನನ್ ಕರಳು ಕುಡಿ ಸಿಂಚನ ಏನೋ ನೀನ್ ಕಿವಿಲ್ ಹೇಳ್ತಿದ್ದಿಲ್ಲ ಏನೋ. ಒಂದ್ ಕಂಪ್ನಿ ಆಗಿದೆ, ಒಂದಿದ್ದಕ್ಕೂ ಸಾರ್ಥಕ ಅನ್ಸ್ತು. ಒಳ್ಳೆ ಕ್ವಶನ್ ಅಂಡ್ ಆನ್ಸರ್ ಗೊತ್ತಲ್ಲ, ನಾವು ಮಾಡಿದ್ರೆ ಮಾಡೇ ಮಾಡ್ತೀವಿ. ನಮ್ಮ ಪ್ರಾಂಶುಪಾಲರಾದ ಡಾಕ್ಟರ್ DR ಸ್ವಾಮಿ ಸರ್ ಅವರಿಗೆ ಧನ್ಯವಾದಗಳು. ಇವತ್ತು ಮಧ್ಯಾಹ್ನ ಬಾಷ್ ಕಂಪ್ನಿಯಲ್ಲಿ ಕೆಫೆಟೇರಿಯಾದಲ್ಲಿ ಒಳ್ಳೆ ಊಟದ ವ್ಯವಸ್ಥೆ ಮಾಡಿದ್ರು. ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ಈ ವ್ಲಾಗಿಗೆ ಆಕ್ಚುಯಲ್ ಫೋನ್ ಸ್ಪಾನ್ಸರ್ ಆಗಿರುವಂತಹ ಆಕಾಶ್ ಅವರು ಇಲ್ಲಿ ನಮ್ಮ ಜೊತೆ ಇದ್ದಾರೆ. ಅವ್ರಿಗೊಂದು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೊಬೈಲ್ ಸ್ಪಾನ್ಸರ್. ಹೀಗೆ ಅವನು ಐಫೋನ್ ನನಗೂ ಗಿಫ್ಟ್ ಕೊಡೋ ಅಂತ ಶಕ್ತಿ ಅವನಿಗೆ ದೇವ್ರು ಕೊಡ್ಲಿ ಅಂತ ಕೇಳ್ಕೊತೀನಿ. ನಂತರ ನಾವು ಹೋಗಿದ್ದು ಹಿಂದೂಸ್ತಾನ್ ಕೋಕೋ ಕೋಲಾ ಬೆವರೇಜ್ ಪ್ರೈವೇಟ್ ಲಿಮಿಟೆಡ್ಗೆ. ಬಿಡದಿಯಲ್ಲೇ ಇತ್ತು ಇದು ಸಹ. ಅಲ್ಲಿ ಫೋನ್ ಆಗಲಿ ಬೇರೆ ಯಾವುದೇ ಥರ ಗ್ಯಾಜೆಟ್ಸ್ ಅಲೋ ಇರಲಿಲ್ಲ. ಅಲ್ಲಿ ಪ್ರೊಸೆಸ್ ಹೇಗಾಗುತ್ತೆ ಅಂತ ಕಂಪ್ಲೀಟ್ ಕೋಕೋ ಕೋಲಾ ಬ್ರ್ಯಾಂಡಿನ ಏನು ಪ್ರಾಡಕ್ಟ್ಸ್ಗಳಿದ್ವು, ಸ್ಪ್ರೈಟ್ ಆಗಲಿ ಫ್ಯಾಂಟ್ ಆಗಲಿ ಎಲ್ಲದನ್ನು ಪ್ರೊಸೆಸಿಗೆ ಹೇಗಾಗುತ್ತೆ ಅಂತ ನಮ್ಗೆ ತೋರಿಸ್ಕೊಟ್ರು. ಒಳ್ಳೆ Q&A ಸೆಷನ್ಸ್ಗಳು ಸಹ ನಮಗೆ ಸಿಕ್ತು. ಬಿಟ್ಟು ಆಮೇಲೆ ನೀನು ಹೆದರ್ಕೋಬೇಕು ನಾನು. ಹುಡುಕಾಟ ಹಚ್ಚುತ್ತಾರಲ್ಲ ನೆನಪಿದೆ ಮೊದಲ ಮುನಿಸು, ನೆನಪಿದೆ ಕಂಬನಿ ತಂದೆ ನೀನಿಟ್ಟ ಸಾಂತ್ವನ, ಇಲ್ಲವಾದರೆ ನಾನೇಗೆ ಮಾಡಲಿ. ಬಿಟ್ಟಿಲ್ಲ ಬರ್ತಿಲ್ಲ ಯಾಕೆ? ಇಲ್ಲಪ್ಪ ನಾನೇನು ಕಪ್ ನೋಡಿ ನೀವು ಅದೇನು ಕೊಟ್ಟ ಕಣ್ಣನು ಮುಟ್ಟೋದಿಲ್ಲದಲ್ಲಿ ನಿನಗೆ ಮುದ್ದಾಡಿ ಹೋಗುವನು. ವಿಶ್ರಾಂತಿ ಮಾಡುತ್ತಿರುವೆ, I am sorry. ರೌಂಡ್ ಸರ್ಕಲ್ ಇಲ್ಲ
ಮೇಘನದಲ್ಲಿ ವೆಜ್ ಬಿರಿಯಾನಿ ತಿಂದು ಮೇಘನ ಬಿರಿಯಾನಿ ತಿಂತಾ ಇದೀವಿ ಅಂತ ಇದಾರೆ. ಇದು ಬಿರಿಯಾನಿಗೆ ಅವಮಾನ ತಾನೆ. ಬಿರಿಯಾನಿ ಬಿರಿಯಾನಿ ತಾನೆ. ವೆಜ್ ಅಲ್ಲಿ ಬಿರಿಯಾನಿ ಅಂತ ಕಾನ್ಸೆಪ್ಟೇ ಇಲ್ಲ ಕಣ.